ಇವತ್ತಿನ ಪ್ರೆಸ್ ಮೀಟ್ ಮಾಡಲು ಕಾರಣ ಏನಂದರೆ, ಸುಭಿಕ್ಷಾ ಅನ್ನುವಂಥ ಒಂದು ಸಂಸ್ಥೆ ಉತ್ತರ ಕರ್ನಾಟಕದಲ್ಲಿರುವಂಥ ರೈತರಿಂದ ಷೇರುಗಳನ್ನು ಸಂಗ್ರಹಣೆ ಮಾಡಿ, ಆದರೆ ಅಲ್ಲಿರುವಂಥ ಅಧ್ಯಕ್ಷರು ಯಾವುದೇ ರೀತಿ ಇಲ್ಲಿರುವಂಥ ರೈತರಿಗೆ ಮಾಹಿತಿ ಕೊಡದೆ ಸಾಕಷ್ಟು ಹಣವನ್ನು ವರ್ಗಾವಣೆ ಮಾಡುವಂಥದ್ದು, ಇಲ್ಲೀಗಲ್ ಟ್ರಾನ್ಸಾಕ್ಷನ್ಸ್ಗಳನ್ನು ಮಾಡ್ತಾ ಇರುವಂಥದ್ದನ್ನು ಈಗಾಗಲೇ ನಾವು ದಾಖಲೆಗಳನ್ನು ಸಂಗ್ರಹಣೆ ಮಾಡಿಕೊಂಡು ಮುಧೋಳ್ನ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೂಡ ನೀಡಿದ್ದೇವೆ. ಆದರೆ ಮುಖ್ಯತಃ ಈ ಸಂಸ್ಥೆಯನ್ನು ಹುಟ್ಟಾಕಲಿಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮೂಲ ಕಾರಣ ಆಗಿತ್ತು. ಮತ್ತು ಇದರಲ್ಲಿರುವಂಥ ಷೇರುದಾರರು ಬಹುಪಾಲು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರೇ ಆಗಿದ್ದರು. ಅವರೆಲ್ಲರೂ ಸೇರಿ ಈ ಸಂಸ್ಥೆಯನ್ನು ಹುಟ್ಟಾಕಿದ್ರು. ಆ ಸಂಸ್ಥೆಯ ಅಧ್ಯಕ್ಷರು ಆನಂದ್ ಅಂತ ಹೇಳಿ ಅವರನ್ನು ನೇಮಕ ಮಾಡಿದ್ರು. ಆದರೆ ವಿಷಯ ಏನು ಅಂದರೆ, ರೈತರಿಗೆ ಡಿವಿಡೆಂಟ್ ಕೊಡ್ತೀನಿ ಅಂತ ಹೇಳಿ ಇಲ್ಲಿವರೆಗೂ ಯಾವುದೇ ರೀತಿ ಡಿವಿಡೆಂಟು ಕೊಡಲಿಲ್ಲ. ಮತ್ತು ಡಿವಿಡೆಂಟ್ ಕೊಡ್ರಿ ಮತ್ತು ಈ ರೀತಿ ಅವ್ಯವಹಾರ ನಡೀತಾ ಇದ್ವಿ ಅಂತ ಪ್ರಶ್ನೆ ಮಾಡಿದಾಗ ಅಲ್ಲಿರುವಂಥ ಷೇರುದಾರರನ್ನು ನೋಟಿಸ್ ಕೊಡದೆ ತೆಗೆದುಹಾಕುವಂಥ ಕೆಲಸವನ್ನು ಕೂಡ ಅಧ್ಯಕ್ಷರು ಮಾಡ್ತಾ ಬಂದಿದ್ದಾರೆ. ಅದರ ಜೊತೆಗೆ ಅವ್ರಿಗೇನಾದರೂ ಪ್ರಶ್ನೆ ಮಾಡೋಕ್ಕೋದ್ರೆ ಸಂಘದ ಹಿರಿಯರಿಗೆ ಹೇಳ್ಕೊಳ್ರಿ, ಹೋಗ್ರಿ, ಹಾಗೆ ಹೀಗೆ ಅಂಥೇಳಿ ಮನಸ್ಸು ಬಂದಂಗೆ ಮಾತಾಡುವಂಥದ್ದು ಮಾಡಿದ್ರು. ಆಗ ಸಂಘದ ಪ್ರಮುಖರಾದಂಥ ಭೀಮಣ್ಣಗೌಡರು ಅನ್ನೋಂಥವ್ರು ಸಂಘದ ಹಿರಿಯರಿಗೂ ತಿಳಿಸಿದ್ರು. ಅರವಿಂದ್ ರಾಯರು ಅಂಥೇಳಿ ಅಥಣಿಯ ಪ್ರಮುಖರು, ಮತ್ತು ನರೇಂದ್ರ ಜಿ ಅಂತ ಹೇಳಿ ಹುಬ್ಳಿಗೆ ಹೋಗಿ ಕೂಡ ಸಂಘದ ಕಾರ್ಯಾಲಯಕ್ಕೆ ಹೋಗಿ ಈ ರೀತಿ ಆನಂದ್ ಅವರ ವರ್ತನೆ ಸರಿಯಾಗಿ ಮಾಡ್ತಾ ಇಲ್ಲ, ಈ ರೀತಿ ಸಮಸ್ಯೆ ಆಗ್ತಾಯಿದೆ, ಹಾಗಾಗಿ ಇದನ್ನು ಬಗೆಹರಿಸ್ರಿ ಅಂತ ಕೇಳ್ಕೊಂಡಾಗ ಕೂಡ ಅವ್ರು ಯಾರೂ ಕೂಡ ಸ್ಪಂದಿಸಲಿಲ್ಲ. ಅದಾದ ನಂತರ ಕೇಸ್ ಕೊಡ್ತೀವ್ರಿ, ಈ ರೀತಿ ಸಮಸ್ಯೆ ಆಗಿದೆ ಅಂತ ಕೇಳಿದಾಗ ಧಾರಾಳವಾಗಿ ಕೊಟ್ಕೊಳ್ರಿ, ಹೋಗ್ರಿ ಅಂತ ಹೇಳಿ ಮಾತಾಡಿದ ಮೇಲೆ ಇವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಕಾರಣ ಏನು ಅಂದರೆ, ರೈತರ ಹತ್ರ ಸಂಗ್ರಹಣೆ ಮಾಡಿರುವಂಥ ಆಹಾರವನ್ನು, ಅಂದರೆ ಪದಾರ್ಥಗಳನ್ನು, ಉದಾಹರಣೆಗೆ ಸಾವಯವದಲ್ಲಿ ಖರೀದಿಯನ್ನು ಮಾಡ್ತಾರೆ. ಖರೀದಿ ಮಾಡಿಕೊಂಡು ವರ್ಷಾನುಗಟ್ಟಲೆ ರೈತರಿಗೆ ಹಣನೂ ಹಾಕೋದಿಲ್ಲ. ಪ್ರಶಾಂತ್ ಅವರದ್ದು ಗೋಧಿಯನ್ನು ಖರೀದಿ ಮಾಡಿ 1.5 ವರ್ಷ ಬಿಟ್ಟ ನಂತರ ಅವರಿಗೆ ಹಣ ಹಾಕಿದ್ದ. ಅದು ಹಣ ಹೇಗೆ ಹಾಕಿದ್ರು ಅಂದರೆ, ನಾವೆಲ್ಲ ಹೋಗಿ ಅವರಿಗೆ ದಬಾಯಿಸಿ ಯಾಕೆ ದಡ ಮಾಡ್ತಾಯಿದ್ದೀರಿ ಏನು ಅಂತ ಸಮಸ್ಯೆ ಕೇಳಿದಾಗ ಸುಭಾಷ್ ಅಣ್ಣವ್ರು ಬಂದು ಅಲ್ಲಿ ಪ್ರಶ್ನೆ ಮಾಡಿದಾಗ ಮಾತ್ರ ಹಣ ಕೊಟ್ಟರು. ಈ ರೀತಿ ಸಾಕಷ್ಟು ಜನ ರೈತರಿಗೆ ಈ ಸಂಸ್ಥೆಯಿಂದ ಸಮಸ್ಯೆ ಆಗ್ತಾಯಿದೆ. ಆದರೆ ಮೂಲತಃ ಹೇಳಬೇಕು ಅಂದರೆ, ಇವರು 31.5 ಲಕ್ಷವನ್ನು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಚಾರಿಟೇಬಲ್ ಟ್ರಸ್ಟಿಗೆ ಡೊನೇಷನನ್ನಾಗಿ ನೀಡಿರ್ತಾರೆ. ಅಂದರೆ ನನ್ನ ಸಂಸ್ಥೆಗೆ ಡೊನೇಷನ್ ಅಂತ ನೀಡಿರ್ತಾರೆ. ಆದರೆ ನನಗೆ ಹೇಳಿದ್ದು ದಾನ ಕೊಟ್ವಿ ಅಂತ. ಆದರೆ ಸಂಘದ ಅದರಲ್ಲಿರುವಂಥ ಷೇರುದಾರಿಗೆ ಹೇಳ್ತಾರೆ ವ್ಯವಹಾರಿಕವಾಗಿ ಕೊಟ್ಟಿದ್ದೀವಿ, ಬಿಸ್ನೆಸ್ಸಿಗೆ ಕೊಟ್ಟಿದ್ದೀವಿ ಅಂಥೇಳಿ. ಆದರೆ ಯಾವುದೇ ಟ್ರಸ್ಟ್ಗಳು ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಬರೋದಿಲ್ಲ. ಮತ್ತು ATG 12A ಆ್ಯಕ್ಟ್ ಪ್ರಕಾರ ಅವರು ಹಣ ಕೊಟ್ಟಿದ್ದಾರೆ, ಅದನ್ನು ನಾವು ಸ್ವೀಕಾರ ಮಾಡಿದ್ದೀವಿ, ಸಂಸ್ಥೆಗೆ ಬಳಸ್ಕೊಂಡಿದ್ದೀವಿ. ಅದಾದ ನಂತರ ಕೆಲವೊಂದು ದಿನಗಳ ನಂತರ 6 ತಿಂಗಳಾದ ನಂತರ ಈ ಎಲ್ಲ ಷೇರುದಾರಿಗೆ ಮಾಹಿತಿ ಗೊತ್ತಾದ ಮೇಲೆ ಅವ್ರೇನು ಮಾಡ್ತಾರೆ, ಇದು ರಾಂಗ್ ಟ್ರಾನ್ಸಾಕ್ಷನ್ ಇದೆ, ನಾವು ಹಾಕಿದ್ದು ತಪ್ಪಾಗಿದೆ, ಹಾಗಾಗಿ ಹಣ ಹಿಂದಿರುಗಿಸಿರಿ ಅಂತ ಹೇಳಿ ಒಂದು ಪತ್ರವನ್ನು ನಮಗೆ ಮೇಲ್ ಮುಖಾಂತರ ಕಳಿಸ್ತಾರೆ. ಆದರೆ ಮೇಲ್ ಮುಖಾಂತರ ಕಳಿಸಿದಾಗಲೂ ಕೂಡ ಅವರು ಪೂರ್ಣ ಹಣ ನಮಗೆ ಕೇಳಿಲ್ಲ. 15 ಲಕ್ಷ ರೂಪಾಯಿಯನ್ನು ನಮ್ಮ ಸಂಸ್ಥೆಯ ಖಾತೆಗೆ ಹಾಕ್ರಿ ಅಂತ ಬರೆದಿದ್ದಾರೆ. ನಂತರ ಅವ್ರಿಗೆ ಮತ್ತೆ ನಾನು ಮೇಲ್ ಮಾಡಿದೆ, ನೀವು ಕೇಳೋದಾದರೆ 31.5 ಲಕ್ಷ ರೂಪಾಯಿ ಕೇಳಬೇಕು, ಆದರೆ ನಾವು ATG 12A ಅಂಡರ್ ಸೆಕ್ಷನ್ ಪ್ರಕಾರ ನಾವು ಹಣ ತೊಗೊಂಡಿದ್ದೀವಿ, ಇದಕ್ಕೆ ನೀವು ಕ್ಲಾರಿಫಿಕೇಷನ್ ಕೊಡ್ರಿ ಅಂತ ಹೇಳಿ ಈಗಾಗಲೇ 4-5 ತಿಂಗಳಿಂದ ನಾವು ಕೇಳ್ತಾ ಇದ್ದೀವಿ. ಅವ್ರು ಯಾವುದೇ ರೀತಿ ಉತ್ತರವನ್ನು ಕೊಡ್ತಾ ಇಲ್ಲ. ನಾವೇನಾದರೂ ಕೇಳಲಿಕ್ಕೆ ಹೋದರೆ ಕರೆಕ್ಟಾಗಿ ಸ್ಪಂದಿಸೋದಿಲ್ಲ. ಆದರೆ ನಮಗನ್ನಿಸ್ತಾ ಇರುವಂಥದ್ದು, ಈ ಸಂಸ್ಥೆಯಿಂದ ಉತ್ತರ ಕರ್ನಾಟಕದ ರೈತರಿಗೆ ತುಂಬ ಅನ್ಯಾಯ ಆಗ್ತದೆ. ಅದರಲ್ಲಿ ಸಾಕಷ್ಟು ಜನ ಅನ್ಯಾಯ ಆಗಿರುವಂಥ ರೈತರು ಇದ್ದಾರೆ. ಅದಕ್ಕೆ ದೂರನ್ನು ಕೊಟ್ಟರೂ ಕೂಡ ಅಲ್ಲಿರುವಂಥ ಅಧಿಕಾರಿಗಳನ್ನು ಬಳಸ್ಕೊಂಡು ಆ ದೂರನ್ನು ಮುಚ್ಚಾಕಲಿಕ್ಕೆ ಅಥವಾ ಕಂಪ್ಲೇಂಟನ್ನು ಕೂಡ ಕ್ಲೋಸ್ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ವಿಷಯವನ್ನು ಇಟ್ಕೊಂಡು ಪ್ರಶಾಂತ್ ಅವರು ತಮಗೆ ಮಾಹಿತಿಯನ್ನು ಕೊಡ್ತಾರೆ. ಕೆಲವೊಂದಿಷ್ಟು ದಿವಸಗಳಿವರೆಗೆ ದುಡ್ಡನ್ನು ಕೊಡ್ತಾ ಬಂದರು. ಕೊನೆಯ 2 ತಿಂಗಳದ್ದು ಒಂದು 7,500 kg ಅಷ್ಟು ದುಡ್ಡನ್ನು ಹಾಕ್ದೇನೆ ನಮಗೆ ಸತಾಯಿಸ್ತಾ ಬಂದರು. ನಿಮ್ಗೆ ಗೋಧಿ ಹಿಟ್ಟು ಹಂಗೈತಿ, ನಿಮ್ದು ಇದು ಐತಿ ಇದು ಐತಿ ಎಲ್ಲನೂ ಹೇಳ್ತಾನೆ ಬಂದರು. ಯಾರು ರೈತರು ಅವ್ರಿಗೆ ಏನಾರ ಎನ್ಕ್ವೈರಿ ಮಾಡಿದ ತಕ್ಷಣ ಅವ್ರಿಗೆ ಕುತ್ತಿಗೆ ಹೆಚ್ಕರ್ತಾರೋ ಮಾತಾಡೋದು. ಒಂದು ಸತಿ ನನಗೆ ವಿಚಾರಿಸಲಾಗಿ ಬೇರೆದವ್ರು, ನನಗೆ ಡೈರೆಕ್ಟ್ ಫೋನ್ ಮಾಡಲಿಲ್ಲ, ಬೇರೆದವ್ರ ಜೊತೆ ಕಾಲ್ ಕಾನ್ಫರೆನ್ಸ್ ತೊಗೊಂಡು
ಎಷ್ಟು ಅಸಭ್ಯವಾದಂಥ ಶಬ್ದಗಳನ್ನು ಬಳಸಿದ್ರು ಅಂದರೆ ಅವರು ಅವ್ರಿಗೆ ಜಿ ಬಿ ಒಳಗೆ ಬಳಸಿದ ವಿಚಾರನ ಅವ್ರ ಗಮನಕ್ಕೆ ತರ್ತಾರೆ, ನನ್ನ ಗಮನಕ್ಕೆ ಯಾರಿಗೂ ಇಲ್ಲ, ನನಗೆ ಫೋನಾಗ ಬೇರೆದವ್ರ ಫೋನ್ ಮುಖಾಂತರ ಕ್ರಾಸ್ ಮಾಡಿ ಮಾತಾಡಿದರು. ಈ ರೀತಿ ಅನೇಕವಾದಂಥ ಅವ್ಯವಸ್ಥೆಗಳನ್ನು ಸೃಷ್ಟಿ ಹಾಕಿ ಆಮೇಲೆ ನಾವು ಮುಧೋಳ ತಾಲೂಕಾ ರೈತರಿಗೆ 2019ರಲ್ಲಿ ಫ್ಲಡ್ಡಿಗೋಸ್ಕರ ಕಡೂರಿಂದ ರೈತರು ಆಗಿರೋರು, ಅಲ್ಲಿ ರೈತರಾಗಿರೋರು ಗೋಶಾಲೆಗಳಿಗೆ ಮೇವನ್ನು ಸರಬರಾಜು ಮಾಡಿದ್ರು. ಆ ಮೇವನ್ನು ಕೂಡ ವೈಯಕ್ತಿಕವಾಗಿ ತಮ್ಮದೇ ಗೋಶಾಲೆಗೆ ತರಿಸ್ಕೊಂಡಿರ್ತಕ್ಕಂಥ GPRS ರೆಕಾರ್ಡ್ಸ್ ಸಹಿತ ನಮ್ಮಲ್ಲಿದೆ. ಅದಕ್ಕೆ ಇಂಥವೆಲ್ಲ ದೊಡ್ಡ ದೊಡ್ಡ ಹಗರಣಗಳು. ಜೊತೆಗೆ ಇದರೊಳಗಡೆ ಏನಪ್ಪ ಅಂದರೆ ಭೂಮಿತ್ರ ಅಂತ ಒಂದು ಸಂಸ್ಥೆ ಜೊತೆ ಕಾರ್ಬನ್ ಕ್ರೆಡಿಟ್ ಕೊಡ್ತೀವಿ ಅಂತಕ್ಕಂಥದ್ದೊಂದು ಟೈಅಪ್ ಮಾಡ್ಕೊಂತಾರೆ. ಅದರ ಮೂಲವಾದಂಥ ವಿಷಯಗಳನ್ನು ಯಾರ ಗಮನಕ್ಕೂ ತರದೇನೆ ಅಟ್ಲೀಸ್ಟ್ ಮಿನಿಮಮ್ ಒಬ್ಬರು ಸರ್ವೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಸಾಮಾನ್ಯ ಪ್ರೋತ್ಸಾಹಧನನ್ನು ಕೊಡಲಾರ್ದೇ ಸತಾಯಿಸಿಬಿಟ್ಟು ಅವರಲ್ಲಿ ಇರ್ತಕ್ಕಂಥ ಒಡಂಬಡಿಕೆಯನ್ನು ಹೈಡಲ್ಲಿ ಇಟ್ಕೊಂಡು ನಮಗೆಲ್ಲ ರೈತರಿಗೂ ಕೂಡ ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಅವ್ರು ಕಾಡ್ತಾ ಇದ್ದಾರೆ. ಇದಕ್ಕೆ ಉತ್ತರಿಸಿಗೋಸ್ಕರ ನಾವು ಎಲ್ಲ ಸಂಘದ ಹಿರಿಯರಿಗೆ ಪತ್ರ ಮುಖೇನ ವಿಚಾರಿಸಲಾಗಿ ಯಾರೂ ಸರಿಯಾಗಿ ಸ್ಪಂದನೆ ಕೊಡದೇ ಇರೋದಕ್ಕೆ ನಾವು ಮುಧೋಳ ತಾಲೂಕು PSI ಅವ್ರ ಹತ್ರ ಭೇಟಿಯಾಗಿ ಮಾತಾಡಿ ಒಂದು 0 FIR ಮಾಡಿ ಅದನ್ನು ತೀರ್ಥಹಳ್ಳಿ ಇದಕ್ಕೆ ಟ್ರಾನ್ಸ್ಫರ್ ಮಾಡಿದರು. ಅಲ್ಲಿ ಅವರು ನಮ್ಮನ್ನು ಮೊನ್ನೆ ಕರೆಸಿದಾಗ ಕೂಡ ಅವರು SI ಅವರ ವರ್ತನೆ ಕೂಡ ನಮಗೆ ಹೆಂಗೆ ಅನ್ನಿಸ್ತು ಅಂದರೆ ಅಲ್ಲಿ ಕೂಡ ಆನಂದ್ ಅವರು ತಮ್ಮ ಪ್ರೆಷರನ್ನು ಹಾಕಿ ನೀವು ಸ್ವಾಮೀಜಿಯವ್ರ ಕಡೆ ದುಡ್ಡು ಮಾಡಿ ಕೊಡಿಸೋದನ್ನು ಅಷ್ಟೇ ಮಾಡಿರಿ, ನೀವು ಇದ್ರಾಗ ಶೇರ್ ಹೋಲ್ಡರ್ ಅಲ್ಲ, ನಿಮ್ಮಲ್ಲಿ ಇದ್ರಾಗ ಕೈ ಬಿಟ್ಟೈತಿ, ನೀವು ಬರೀ ಏನಪ್ಪ ಅಂದರೆ ನಿಮ್ಮ ಇದನ್ನು ಕೇಸನ್ನು ನಾವು ಕ್ಲೋಸ್ ಮಾಡ್ತೀವಿ ಅಂತಕ್ಕಂಥ ಅನಗತ್ಯ ಶಬ್ದಗಳನ್ನು ನಮ್ಮ ಜೊತೆ ಮಾತಾಡಿ ಕಳಿಸಿದ್ದಾರೆ. ನಾವು 8-10 ಮಂದಿ ಹಿರಿಯರನ್ನ ಇಲ್ಲಿಂದ ಕರ್ಕೊಂಡೋಗಿವಿ. ನಾವು ರೈತರಾಗಿರೋದ್ರಿಂದ 10-15 ಜನ ರೈತರು ನಾವೆಲ್ಲ ಸೇರಿ ಒಂದು 20,000 ರೂಪಾಯಿ ಖರ್ಚು ಮಾಡ್ಕೊಂಡು ಹೋದರೆ ಅವ್ರು ಕೊಟ್ಟಿರ್ತಕ್ಕಂಥ ಡೇಟಿಗೆ ಹೋದರೂ ಕೂಡ ನಮಗೇನಪ್ಪ ಅಂದರೆ ಇದನ್ನು ಮಾಡಿಕೊಡ್ಲಿಲ್ಲ, ಏನು ಮಹಾಜನ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡಲಿಲ್ಲ. ಅದಕ್ಕೆ ಇವೆಲ್ಲ ಗಮನವನ್ನು ನಾವು ಇಡೀ ರಾಜ್ಯದ ತುಂಬ ತಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ ಮಾಡ್ಕೋತೀವಿ. ಇದು ಎಲ್ಲರಿಗೂ ವಿಷಯ ತಲುಪಲಿ, ಆ ಸಂಸ್ಥೆಯಿಂದ ಆಗ್ತಕ್ಕಂಥ ಮುಂದಿನ ಅನಾಹುತಗಳಿಗೆ ಎಡೆ ಆಗಲಾರ್ದಂಗೆ ತಾವು ಇಷ್ಟು ಗಮನ ಕೊಡಬೇಕು. ನಮಗೆ ವೈಯಕ್ತಿಕವಾಗಿ ಬರ್ತಕ್ಕಂಥ ದುಡ್ಡನ್ನು ಕೂಡ ನಾವು ರೈತರಿಗೆ ಕೇಳಿದ್ರೆ ಕೊಡಂಗಿಲ್ಲ. ಜೊತೆಗೆ ಇಂಥ ಹಿರಿಯರನ್ನ ಕರ್ಕೊಂಡು ಹೋದಾಗ 2 ಸಲ ಅಡ್ಡಾಡ್ಸ್ಯಾರ. 2 ಸತಿ ನಾವು ಅವ್ರ ಹತ್ರ ಹೋದ್ರೆ ದುಡ್ಡು ಕೊಟ್ಟಾರ. ಆಮೇಲೆ ಸಾಗರದಿಂದ ಒಬ್ಬರು SI ಅವರು ಸವಿತಾನಂದ ಶ್ರೀಗಳಿಗೆ ಈ ವ್ಯವಹಾರ ಬದಲು ಮಾತಾಡಿದರೆ ಸವಿತಾನಂದ ಶ್ರೀಗಳಿಗೆ, ಕನೇರಿ ಶ್ರೀಗಳಿಗೆ, ಸಿರೋಳ್ ಶಂಕರಗೌಡ ಶ್ರೀಗಳಿಗೆ ಫೋನ್ ಮುಖಾಂತರ ದಬಾಯಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದನ್ನು ಎಲ್ಲರೂ ಗಮನಿಸಿ ಅವರಿಗೆ ಸೂಕ್ತವಾದಂಥ ವ್ಯವಸ್ಥೆನ ಈ ನಮ್ಮ ಕಾನೂನಿನ ಕ್ರಮಗಳು ಜರುಗಿಸ್ಬೇಕಂತೇಳಿ ಎಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ.